ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆ್ಯಸ್ ಯೂಶುವಲ್ ನೋಡಿ 10 ನಂಬರ್ ಕ್ರೋಶಾ ನೀಡಲ್ನ ತಗೊಳ್ತಾ ಇದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಸೊ ಇಲ್ಲಿ 6 ಎಳೆ ದಾರ ಗಂಟು ಹಾಕ್ಕೊಂಡು ತಗೊಂಡಿದ್ದೀನಿ. 7 ಎಳೆ ದಾರನೂ ಕೂಡ ನೀವು ಬಳಸ್ಬೋದು. ಸೊ ಸೀರೆನ ಸೀದೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಬ್ಯಾಕ್ ಸೈಡು ಸೀರೆದು, ಇದು ಫ್ರಂಟ್ ಸೈಡ್. ಸೊ ಈ ರೀತಿ ಇಟ್ಕೊಂಡು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಕೆಳಗಿಂದ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಈ ಲೂಪ್ಗೆ ಈಗ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಒಂದ್ಸಲ ಲಾಕ್ ಆದ ನಂತರ ಇಲ್ಲಿಂದ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ. ಬಟ್ಟೆಗೆ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಬಟ್ಟೆಗೆ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು 2 ದಾರ 1 2 ದಾರ 1 ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಆದಮೇಲೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಸೊ ಒಂದೇ ಹೂಲ್ ಗ್ಯಾಪ್ ಕೂಡ ಹಾಕ್ಕೊಳ್ಬಾರ್ದು ಅಥವಾ ತುಂಬ ದೂರನೂ ಅಲ್ಲ. 1 ಪಾಯಿಂಟ್ ಅಷ್ಟು ಗ್ಯಾಪ್ಗೆ ಪಕ್ಕದಲ್ಲಿ ಒಂದೇ ಲೈನ್ ಆಗಿ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು ನೋಡಿ, ಈ ರೀತಿಯಾಗಿ. ಸೊ ಇಲ್ಲಿ 2 ಚೈನ್ ಆದಮೇಲೆ ನಾನು ಒಟ್ಟು 5 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. 2 ಚೈನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಒಟ್ಟು 6 ಕಂಬ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಸೊ ನೋಡಿ ದಾರನ ಮೇಲೆ ಕೇಳ್ಕೊಳ್ತೀನಿ. ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂಥ ಬೀಡನ್ನ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಬೀಡು. ಸೊ ಡಿಸೈನ್ ಇರೋದು ತಗೊಳ್ಬೋದು, ಕ್ರಿಸ್ಟಲ್ ಬೀಡನ್ನ ತಗೊಳ್ಬೋದು ಅಥವಾ ಪ್ಲೇನ್ ಬೀಡನ್ನ ಕೂಡ ಬಳಸ್ಬೋದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ ನೋಡಿ. ಈ ಕಮ್ಮನ ಸೀದಾ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಯಿತು. ಸೊ ಈಗ ಬೀಡ್ ಆದಮೇಲೂ ಕೂಡ ಮತ್ತೆ 6 ಕಂಬ ಹಾಕ್ಕೊಳ್ಬೇಕಂದ್ರೆ ಇಲ್ಲಿ 2 ಚೈನ್ ಹಾಕ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲಿ 6 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ ಆದಮೇಲೆ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲೇ ನಾನಿಲ್ಲಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಕು ಅಂತ ಇದ್ದರೆ ಸ್ಟಾರ್ಟಿಂಗು ಬೀಡ್ ಬದಲಿಗೆ 3 ಚೈನ್ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ಬಟ್ಟೆಗೆ ನೀಡಲ್ ಹಾಕುವಾಗನೂ ಕೂಡ ಸಮವಾಗಿರಬೇಕು ಒಂದೇ ಲೈನಲ್ಲಿ. ಮತ್ತು ಕಂಬದ ಲೆಂತು ಕೂಡ ಎಲ್ಲ ಕಂಬಗಳು ಒಂದೇ ಸಮವಾಗಿ ಇರಬೇಕಾಗುತ್ತೆ. ಸೊ ನೋಡಿಕೊಂಡು ಈ ಒಂದು ಬೇಸ್ ಲೈನ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗ ಒಂದೇ ಡಿಸೈನಲ್ಲಿ ನಾನು ನಿಮಗೆ 2 ಡಿಫ್ರೆಂಟ್ ಡಿಸೈನ್ನ ತೋರಿಸ್ಕೊಡ್ತೀನಿ ಅಂದರೆ ಒಂದೇ ವಿಡಿಯೋದಲ್ಲಿ. ಸೊ 6 ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ತೀನಿ. ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗು 6 ಕಂಬ ಬೀಡು, 6 ಕಂಬ, ಅದಾದಮೇಲೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 6 ಕಂಬನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ 3 ಚೈನ್ ಆದಮೇಲೆ 6 ಕಂಬನೇ ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ಡಿಸೈನ್ನ ನಾನು ಆಲ್ರೆಡಿ ಸ್ಯಾಂಪಲ್ ಪೀಸಲ್ಲಿ ತೋರಿಸಿದ್ದೀನಿ. ಸೊ ಸ್ಯಾರಿನಲ್ಲಿ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಬಿಗಿನರ್ಸಿಗೆ ಸೊ ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಡಿಸೈನ್ನ. ಸೊ ನೋಡಿ, ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನಾನು ಆಗಲೇ ಹೇಳಿದಾಗೆ 6 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು 5 ಬೇಕಾದರೂ ಕೂಡ 5 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೋದು. ಸೊ ಪ್ರತಿಯೊಂದು ಬಾಕ್ಸಲ್ಲಿ, ಬಾಕ್ಸ್ ಅಂತ ಕರಿತೀವಿ ಇದಕ್ಕೆ, ಸೊ 5 ಕಂಬ ಹಾಕ್ಕೊಳ್ಬೋದು ಅಥವಾ 6 ಕಂಬಗಳನ್ನ ಹಾಕ್ಕೊಳ್ಬೋದಾಗುತ್ತೆ. ಇಲ್ಲಿ ಈಗ 6 ಕಂಬ ಆದಮೇಲೆ ಮತ್ತೆ ದಾರನ ಮೇಲೆ ಕೇಳಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಒಂದು ಬಾಕ್ಸು 6 ಕಂಬ ಮಾಡ್ಕೊಂಡಿದ ನಂತರ ಬೀಡು ಮತ್ತೆ 6 ಕಂಬ 3 ಚೈನ್, 6 ಕಂಬ ಬೀಡು, 6 ಕಂಬ 3 ಚೈನ್, ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೀವು ಮುಂದಕ್ಕೆ ಹೋಗ್ತಾ ಬ್ಯಾಕ್ ಸೈಡ್ ಯಾವ ರೀತಿ ಹಾಕಿದ್ದೀರಾ ಅಂತ ಅಲ್ಲಿಂದ ಅಲ್ಲಿಗೆ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸೊ 3 ಚೈನ್ ಹಾಕೋ ಬದಲಿಗೆ ಮತ್ತೆ ಬೀಡನ್ನ ಹಾಕುವಂಥ ಚಾನ್ಸಸ್ ಇರುತ್ತೆ, ಅಥವಾ ಬೀಡ್ ಹಾಕೋ ಬದಲಿಗೆ ಮತ್ತೆ 3 ಚೈನ್ ಹಾಕುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಅಲ್ಲಿಂದಲ್ಲಿಗೆ ನೀವು ಚೆಕ್ ಮಾಡ್ಕೊಂಡು ಹೋಗೋದ್ರಿಂದ ಮತ್ತೆ ಮಿಸ್ಟೇಕಾಗಿ ಬಿಚ್ಚಿ ಮತ್ತೆ ಫಸ್ಟಿಂದ ಹಾಕೋ ಬದಲು ನಿಮಗೆ ಟೈಮ್ ಸೇವ್ ಆಗುತ್ತೆ. ಸ್ವಲ್ಪ ಇರುವಾಗನೇ ನೋಡಿಕೊಂಡು ಸರಿ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಇಲ್ಲಿ 6 ಕಂಬ ಹಾಕಿ ಮತ್ತೆ
ಬೀಡ್ ಹಾಕಿ ಮತ್ತೆ ನಾನೀಗ 6 ಕಂಬಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಡಿಸೈನು ಬರೀ ಡಬಲ್ ಕ್ರೋಶ ಇದೆ ಮತ್ತು ತುಂಬ ಬೇಗ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಹಿಡಿಸೋದಿಲ್ಲ. ಸೊ ಇಲ್ಲಿ 6 ಕಂಬ ಆದಮೇಲೆ ಮತ್ತೆ ನಾನೀಗ 3 ಚೈನ್ ಹಾಕ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ ಹಾಕಿ ದಾರಾನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ ಈ ರೀತಿ. ಸೊ 6 ಕಂಬ ಸ್ಟಾರ್ಟಿಂಗಲ್ಲಿ, 6 ಕಂಬ ಆದಮೇಲೆ ಬೀಡ್, 6 ಕಂಬ 3 ಚೈನ್, 6 ಕಂಬ ಬೀಡ, 6 ಕಂಬ 3 ಚೈನ್. ಈ ರೀತಿಯಾಗಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕು. ನೋಡಿ ನಾನು ಕೊನೆ ತನಕನೂ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಬೀಡು 3 ಚೈನು ಬೀಡು. ಸೊ ಇಷ್ಟೇ ಡಿಸೈನ್ನ ಬಿಡ್ಬೋದು, ಇದಕ್ಕೆ ನೀವು ಕುಚ್ಚನ್ನ ಕಟ್ಕೊಳ್ಬೋದು. ಸೊ ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ಇದಕ್ಕೇನೆ 3 ಚೈನ್ ಇರೋ ಜಾಗದಲ್ಲಿ ಕುಚ್ಚು ಕಟ್ಕೊಳ್ಬೋದು. ಸೊ ಸಿಂಪಲ್ ಡಿಸೈನ್ ಇದು ಕೂಡ ಆಗಿರುತ್ತೆ. ಸೊ ಕೊನೆಯಲ್ಲಿ ನನಗೆ ಆರ್ಚ್ ಬಂದಿಲ್ಲ, ಕುಚ್ಚುಗೆನೆ ಎಂಡಾಗಿದೆ. ಸೊ ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ಪು 6 ಎಳೆ ದಾರನ ಗಂಟು ಹಾಕೊಂಡು ತೊಗೊಂಡಿದ್ದೀನಿ, ಕಾಂಟ್ರಾಸ್ಟ್ ಕಲರ್ ದಾರ. ಸೊ ಸ್ಟಾರ್ಟಿಂಗಲ್ಲಿ 2 ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೊ ನೋಡಿ ಸ್ಟಾರ್ಟಿಂಗಿಂದ 2ನೇ ಕಂಬ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಈ ಬೀಡ್ ಹಿಂದೆ ಏನು ದಾರ ಇರುತ್ತಲ್ಲ 6 ದಾರದ ಒಳಗಡೆ ನೀಡಲ್ ಹಾಕಿ ಈ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಎಳ್ಕೊಂಡು ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈಗ ದಾರನ ಒಂಚೂರು ಮೇಲಕ್ಕೆ ಎಳ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ, ನಾವು ಯಾವಾಗಲೂ ಯೂಸ್ ಮಾಡ್ತೀವಲ್ಲ ಅದೇ ಬೀಡು. ಸೊ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಬೀಡ್ ಹಿಂದೆ ಇರೋ ದಾರದ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕು, ಡಬಲ್ ಕ್ರೋಶೆ. ಈಗ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ, ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಡಬಲ್ ಕ್ರೋಶೆ ಬದಲಿಗೆ ಟ್ರಿಪಲ್ ಕ್ರೋಶನು ಕೂಡ ಮಾಡ್ಕೊಳ್ಬೋದು. ಸೊ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ, ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದು ಮಾಡ್ಕೊಳ್ತೀನಿ. ಸೊ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ, ಸೂಜಿ ಮೇಲೆ ದಾರ ಸುತ್ಕೋಬೇಕು, ದಾರಕ್ಕೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದು. ಸೊ ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಂಡು ಬೀಡ್ಗಳನ್ನ ತಗೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ 3-4 ಬೀಡ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಒಂದೊಂದೇ ಬೀಡ್ನ ಕೂಡ ತಗೊಳ್ಬೋದು. ಸೊ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ನಾನು. ಸೊ ಈ ರೀತಿಯಾಗಿ ಬೀಡ್ ತಗೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ಅವಾಗವಾಗ ಒಂದೊಂದು ಬೀಡ್ಗೆ ದಾರದಿಂದ ಕೈನ ತೆಗೆದು ಸೊ ಬೀಡ್ಗಳನ್ನ ತಗೊಳ್ಳೋ ಬದಲು ಈ ರೀತಿ ಒಂದೇ ಸಲ ತಗೊಂಡ್ರೆ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಈ ರೀತಿಯಾಗಿ ಒಂದು ಆರ್ಚಲ್ಲಿ 8 ಬೀಡ್ಗಳನ್ನ ಹಾಕಿ 9 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ತೀನಿ. ಸೊ ನೀವು ಬೇಕಿದ್ದಲ್ಲಿ 9 ಬೀಡ್ ಹಾಕಿ 10 ಡಬಲ್ ಕ್ರೋಶನ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 8 ಬೀಡ್ಗಳನ್ನ ಹಾಕಿ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಒಂದು ಆರ್ಚಿಗೆ. ನೋಡಿ ಈ ರೀತಿಯಾಗಿ. ಸೊ ಆಗಲೇ ಹೇಳಿದಾಗ ನೀವು ಟ್ರಿಪಲ್ ಕ್ರೋಶನು ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಸ್ಟಿಫ್ ಆಗಿ ಬರುತ್ತೆ ಆರ್ಚ್ ಅನ್ನೋದು. ಸೊ ಡಬಲ್ ಕ್ರೋಶ ಹಾಕೋರು ಕೂಡ ತೊಂದರೆ ಇಲ್ಲ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಆರ್ಚ್, ಪುಟ್ಟದಾಗಿ ಬರುತ್ತೆ ಆರ್ಚು. ಸೊ ಈಗ ಇಲ್ಲಿಂದ ಫಸ್ಟಿಂದ ನೋಡಿ ಸ್ಟಾರ್ಟಿಂಗಿಂದ 1 2 3 4 4ನೇ ಕಂಬ ಮತ್ತು 5ನೇ ಕಂಬದ ಮಧ್ಯದಲ್ಲಿ ನೀಡಲ್ ಹಾಕ್ತೀನಿ. ಸೊ ನೋಡಿ ಸ್ಟಾರ್ಟಿಂಗಲ್ಲಿ 4 ಕಂಬ ಇರಬೇಕು, ಆ ಕಡೆ ಎಂಡಿಂಗಲ್ಲಿ 2 ಕಂಬ ಇರಬೇಕು, ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಕಂಬದ ಹೋಲ್ ಗ್ಯಾಪ್ ಹೇಳ್ತಲ್ಲ ನಾನು, 4 ಮತ್ತು 5ನೇ ಕಂಬದ ಮಧ್ಯಕ್ಕೆ ಲಾಕ್ ಮಾಡಿಕೊಂಡೆ. ಈಗ 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 2 ಚೈನ್ ಹಾಕಿ ಅಲ್ಲಿ ಸ್ಟಾರ್ಟಿಂಗಿಂದ 2 ಮತ್ತು 3ನೇ ಕಂಬ, 2 ಮತ್ತು 3ನೇ ಕಂಬ, ಈ ಕಡೆ 2 ಬರಬೇಕು, ಆ ಕಡೆ 4 ಕಂಬ ಬರಬೇಕು, ಅದರ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಈ ಬೀಡ್ ಹಿಂದೆ ಏನಿರುತ್ತಲ್ಲ ದಾರ, ಆ ದಾರಕ್ಕೆ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ರೀತಿ. ಸೊ ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ಗಳನ್ನ ತಗೊಳ್ತೀನಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಆ ಬೀಡ್ ಹಿಂದೆ ಇರೋ ದಾರಕ್ಕೆ ಮತ್ತೆ ಡಬಲ್ ಕ್ರೋಶಸ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ, ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ
ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಇಲ್ಲೂ ಕೂಡ 8 ಬೀಡ್ಗಳನ್ನ ಹಾಕಿ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ ಪೂರ್ತಿ ಆರ್ಚ್ನ ಫಿಲ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ವಿಡಿಯೋಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಅಂದರೆ ಸಿಂಪಲ್ ಡಿಸೈನ್ಸ್ ಬೇಕಾ, ಬ್ರೈಡಲ್ ಡಿಸೈನ್ಸ್ ಬೇಕಾ, ಅಥವಾ ವಿತೌಟ್ ಬೀಡು ಡಿಸೈನ್ಸ್ ಬೇಕಾಗುತ್ತಾ, ಅಥವಾ ವಿತೌಟ್ ಕ್ರೋಶ ಬರೀ ಕುಚ್ಚು ಡಿಸೈನ್ಸ್ ಏನಾದರೂ ಬೇಕಾ ಅನ್ನೋದು, ಯಾವುದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಸೊ ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಹಾಗೆಯೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ನಾನು ಆಗಲೇ ಹೇಳಿದಾಗೆ 8 ಬೀಡ್ಗಳನ್ನ ಹಾಕಿ 9 ಕಂಬ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದಲ್ಲಿ 9 ಬೀಡ್ಗಳನ್ನ ಹಾಕಿ 10 ಕಂಬ ಕೂಡ ಮಾಡ್ಕೊಳ್ಬೋದು, ಕರೆಕ್ಟಾಗಿ ಇಡ್ಸುತ್ತೆ. ಸೊ ನೋಡಿ ಲಾಸ್ಟ್ ಕಂಬ ಅಂದರೆ 9ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ, ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಡಿಸೈನ್ ರಿಕ್ವೆಸ್ಟ್ ಇದ್ರೂ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಕೊನೆಯಲ್ಲಿ, ಆ ನಂಬರ್ಗೆ ನೀವು ಡಿಸೈನ್ನ ವಾಟ್ಸಪ್ ಮಾಡ್ಬೋದು. ಸೊ ನೆಕ್ಸ್ಟ್ 4th ಮತ್ತು 5th ಕಂಬದ ಮಧ್ಯೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಇಲ್ಲಿಂದ 2 ಚೈನ್ ಹಾಕಿ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನಿಮಗೆ ಆ ಗ್ಯಾಪ್ ಏನಾದರೂ ಕಡಿಮೆ ಆಯಿತು ಅಂದರೆ 3 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ 2 ಮತ್ತು 3ನೇ ಕಂಬದ ಮಧ್ಯಕ್ಕೆ ಲಾಕ್ನ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಮಾಡ್ತಾ ಐಡಿಯಾ ಗೊತ್ತಾಗುತ್ತೆ ಟೈಟ್ ಆಗಿದೆಯಾ ಅಥವಾ ಲೂಸ್ ಆಗಿದೆಯಾ ಗ್ಯಾಪ್ ಅನ್ನೋದು. ಸೊ ಫಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡಿ, ಅದಾದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿ, ಅವಾಗ ನಮಗೆ ಕರೆಕ್ಟಾಗಿ ಹಿಡಿಸುತ್ತೆ ಸ್ಪೇಸ್ ಅನ್ನೋದು. ಸೊ ನೋಡಿ ಇಷ್ಟೇ ನೋಡಿ, ಡಿಸೈನ್ ತುಂಬ ಈಸಿ ಇದೆ, ಸಿಂಪಲ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಗೊತ್ತಿದೆ ಅನ್ನೋರಿಗೆ ಮ್ಯಾಕ್ಸಿಮಮ್ ಅಂದರೆ 2 ಅವರ್ಸ್ 2.5 ಅವರ್ಸಲ್ಲಿ ಡಿಸೈನು ಮುಗ್ದೋಗುತ್ತೆ ನೋಡಿ. ತುಂಬ ನೀಟಾಗಿ ಬರುತ್ತೆ ಮತ್ತು ತುಂಬ ಹತ್ರನೇ ಕುಚ್ಚು ಬರುತ್ತೆ ನೋಡಿ. ಕೊನೆವರೆಗೂ ನಾನು ಹಾಕ್ಕೊಂಡಿದ್ದೀನಿ. ಸೊ ಬಾಡಿ ಕಲರ್ ಗ್ರೀನ್ ಬರುತ್ತೆ, ಬಟ್ ಬಾರ್ಡ್ರು ಆರೆಂಜ್ ಮತ್ತು ಪರ್ಪಲ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಲರ್ಸ್ನ ಬಳಸ್ಕೊಂಡಿದ್ದೀನಿ. ಸೊ ಕೊನೆ ತನಕನೂ ಇದೇ ರೀತಿ ಹಾಕ್ಕೊಂಡು ಹೋಗಿದ್ದೀನಿ. ಇದಕ್ಕೆ ನಾನು 147 ದಾರ ಬೇಬಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ತುಂಬ ಹತ್ರ ಬರುತ್ತೆ ಕುಚ್ಚುಗಳು. ಸೊ ಪುಟ್ಟದಾಗಿ ಕುಚ್ಚು ಕಟ್ಕೊಂಡಿದ್ದೀನಿ. 4 ಕುಚ್ಚು ಆರೆಂಜ್, 4 ಪರ್ಪಲ್ ಕಲರ್, ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಪೂರ್ತಿ ಫಿನಿಶ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನೋಡಿ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ, ಮರಿದಲ್ಲೇ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ನಲ್ಲಿ ಕೇಳ್ಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಡಿಸೈನ್ ಗೊತ್ತಾಗ್ತಾ ಇಲ್ಲ ಮಾಡೋದಕ್ಕೆ ಹೇಳ್ಕೊಡ್ಬೇಕು ಅಂತಂದರೆ ಆ ಡಿಸೈನ್ನ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು. ಅದ್ರ ಬಗ್ಗೆ ವಿಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಥ್ಯಾಂಕ್